ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪ್ರಮೋದ್. ನೀವು ನೋಡ್ತಿದ್ದೀರಾ ಪ್ರಮೋದ್ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಎಲ್ಲ ಗೃಹಲಕ್ಷ್ಮಿಯರು ಗೃಹಲಕ್ಷ್ಮಿ ಯೋಜನೆ 27ನೇ ಕಂತಿನ ಹಣ ಪಡ್ಕೊಂಡಿದ್ದೀರಾ ಅನ್ಕೋತೀನಿ. ಯುಗಾದಿ ಹಬ್ಬದಂದು ಗೃಹಲಕ್ಷ್ಮಿ ಯೋಜನೆ 27ನೇ ಕಂತಿನ ಹಣ ಎಲ್ಲರಿಗೂ ಬಿಡುಗಡೆ ಆಗಿ ತಾವೆಲ್ಲರೂ ಯುಗಾದಿ ಹಬ್ಬನ ಬಹಳ ಸಡಗರದಿಂದ ಆಚರಿಸಿದ್ದೀರಾ. ಯುಗಾದಿ ಹಬ್ಬ ಕೂಡ ಮುಗಿದು ರಂಜಾನ್ ಕೂಡ ಮುಗೀತು. ಆದರೆ ಇನ್ನೂ ಕೆಲವು ಗೃಹಲಕ್ಷ್ಮಿಯರಿಗೆ 27ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಸುಮಾರು 100% ಗೃಹಲಕ್ಷ್ಮಿಯರಿದ್ದರೆ ಅದರಲ್ಲಿ 75% ಅಷ್ಟೇ ಗೃಹಲಕ್ಷ್ಮಿಯರಿಗೆ ಹಣ ಬಿಡುಗಡೆ ಆಗಿರೋದು. ಇನ್ನು 25% ಅಷ್ಟು ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಹಣ 27ನೇ ಕಂತಿನ ಹಣ ಇನ್ನೂ ಜಮಾ ಆಗಿಲ್ಲ. ಅವರೆಲ್ಲ ಕಮೆಂಟ್ಗಳನ್ನ ಮಾಡಿದರೆ ತುಂಬ ಗೃಹಲಕ್ಷ್ಮಿಯರಿಗೆ ಹಣ ಬಿಡುಗಡೆ ಇಲ್ಲ ಆಗಿಲ್ಲ, ಯಾಕೆ ತಿಳಿಸ್ಕೊಡಿ, ಅಪ್ಡೇಟ್ನ ಕೊಡಿ, ನಮಗೆ ಯಾಕೆ ಬಿಡುಗಡೆ ಆಗಿಲ್ಲ, ಎಲ್ರಿಗೂ ಸ್ಯಾಂಕ್ಷನ್ ಆಗಿದೆ ಅಂತ ಒಂದು ಕಮೆಂಟ್ಗಳನ್ನ ಮಾಡ್ತಿದ್ದೀರಿ. ಬನ್ನಿ, ಇನ್ನೂ ಯಾಕೆ ಗೃಹಲಕ್ಷ್ಮಿ ಯೋಜನೆ 27ನೇ ಕಂತಿನ ಹಣ ಗೃಹಲಕ್ಷ್ಮಿಗೆ ಪೆಂಡಿಂಗ್ ಉಳ್ಕೊಂಡಿದೆ ಮತ್ತು ಯಾವಾಗ ಬಿಡುಗಡೆ ಆಗುತ್ತೆ. ಮತ್ತು ಹಾಗೆಯೇ ಎಲ್ಲರೂ 27ನೇ ಕಂತಿನ ಹಣ ಪಡ್ಕೊಂಡಿರೋರೆಲ್ಲ 28ನೇ ಕಂತಿನ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಅವರೆಲ್ಲರೂ ಕೂಡ ಯಾವಾಗ ಬಿಡುಗಡೆ ಆಗ್ಬೋದು, ಅದೇನಾದರೂ ಈ ತಿಂಗಳೊಳಗೆ ಬಿಡುಗಡೆ ಆಗುತ್ತಾ, ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬಂದಿದೆ ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ನಾನಿವತ್ತು 28ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಮತ್ತು ಹಾಗೆಯೇ 27ನೇ ಕಂತಿನ ಹಣ ಪೆಂಡಿಂಗ್ ಯಾಕೆ ಉಳ್ಕೊಂಡಿರೋದು ಸುಮಾರು ಗೃಹಲಕ್ಷ್ಮಿಯರಿಗೆ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡೋಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹೇಗೇನೆ ವಾಚ್ ಮಾಡ್ತಿತ್ತು ಅಂದರೆ ದಯವಿಟ್ಟು ಅಲ್ಲಿ ಬರ್ತಾರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಒಂದು ಸಪೋರ್ಟ್ನ ಮಾಡಿ. ಮತ್ತು ಹಾಗೆಯೇ ವೀಡಿಯೋನ ಸ್ಟಾರ್ಟಿಂಗಿಂದ ಎಂಡಿನ ತನಕ ಮಧ್ಯೆ ಯಾವುದೇ ರೀತಿ ಸ್ಕಿಪ್ ಮಾಡೋಕೆ ಹೋಗಬೇಡಿ, ಕೊನೆ ತನಕ ನೋಡಿ. ಮತ್ತು ವೀಡಿಯೋಗೊಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಒಂದು ಮೆಚ್ಚುಗೆಯನ್ನು ಕೊಡಿ ಒಂದು ವೀಡಿಯೋಗೆ. ಬನ್ನಿ ಗೃಹಲಕ್ಷ್ಮಿಯರೇ ಒಂದು ವೀಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ 100%ಅಲ್ಲಿ 75 ಭಾಗ ಬಿಡುಗಡೆ ಆಗಿದೆ ಅಂತ ಹೇಳಿದೆ. ಇನ್ನು 25% ಆಲ್ರೆಡಿ ಎಲ್ಲ ಜಿಲ್ಲೆಗಳಿಗೂ ಅಮೌಂಟು ಸರ್ಕಾರದಿಂದ ಹೋಗಿದೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕೇಂದ್ರಕ್ಕೆ ಹೋಗಿದೆ. ಅಲ್ಲಿಂದ 75% ಅಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆಯಾಗಿದ್ದು, ಇನ್ನೊಂದು 25% ಅಷ್ಟು ಗೃಹಲಕ್ಷ್ಮಿಯರಿಗೆ ಹಣ ಬಾಕಿ ಉಳಿದಿದೆ. ಅದು ಯಾವಾಗ ಬಿಡುಗಡೆ ಆಗ್ತಿದೆ ಅಂತ ನೋಡೋದಾದರೆ ನಿಮಗೆ ಇವತ್ತು ಬಿಡುಗಡೆ ಆಗುತ್ತೆ. ಇವತ್ತಿಂದ ಇನ್ನೊಂದು 2-3 ಡೇಸ್ ಒಳಗೆ, ಈ ವೀಕ್ ಒಳಗೆ 25% ಗೃಹಲಕ್ಷ್ಮಿಯರಿಗೆ ಹಣ ಕಂಪ್ಲೀಟಾಗಿ ಬಿಡುಗಡೆ ಆಗುತ್ತೆ. ಬೇರೆಯವರಿಗೆಲ್ಲ ಬಂದಿದೆ, ನಮಗೆ ಯಾಕೆ ಬಂದಿಲ್ಲ ಅಂತ ಯಾರೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ನಿಮಗೂ ಕೂಡ ಬಿಡುಗಡೆ ಆಗ್ತಾಯಿದೆ. ಈ ವೀಕ್ ಒಳಗೆ ಗೃಹಲಕ್ಷ್ಮಿ ಯೋಜನೆ 27ನೇ ಕಂತಿನ ಹಣ ಯಾವ ಜಿಲ್ಲೆಯವರಿಗೆ ಬಂದಿಲ್ಲ ಎಲ್ಲ ಗೃಹಲಕ್ಷ್ಮಿಯರಿಗೂ ಕವರ್ ಮಾಡ್ತಾರೆ. 100% ನಿಮಗೆ ಬಿಡುಗಡೆ ಆಗುತ್ತೆ. ಈ ವೀಕ್ ತನಕ ವೆಯ್ಟ್ ಮಾಡಿ, ಒಂದು 2-3 ಡೇಸು ಮ್ಯಾಕ್ಸಿಮಮ್ಮು ಎಲ್ರಿಗೂ ಕೂಡ ಬಿಡುಗಡೆ ಆಗುತ್ತೆ. ನಿಮ್ಗೆ ಏನಾದ್ರು ಮೆಸೇಜ್ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಅಮೌಂಟು ಸ್ಯಾಂಕ್ಷನ್ ಆಗಿರೋದು ಅಂತ ಇತ್ತು ಅಂದರೆ ತಾವು ತಮ್ಮ ಬ್ಯಾಂಕ್ ಖಾತೆಗಳನ್ನ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಜಮಾ ಆಗಿರುತ್ತೆ, ಕೆಲವರಿಗೆ ಮೆಸೇಜ್ ಬಂದಿರಲ್ಲ. ಮತ್ತು ತಮ್ಮ ಬ್ಯಾಂಕ್ ಖಾತೆಗಳೇನಾದರೂ ಚಲಾವಣೆಯಿಲ್ಲ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಬಿಡಿ. ಯಾಕಂದರೆ ತುಂಬ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗಳು ಚಲಾವಣೆಯಲ್ಲಿಲ್ಲ. ಆದ್ದರಿಂದ ತಮ್ಮ ಬ್ಯಾಂಕ್ ಖಾತೆಗಳು ಚಲಾವಣೆಯಲ್ಲಿದೆಯಾ ಇಲ್ವೋ ಅದನ್ನು ಚೆಕ್ ಮಾಡಿಕೊಡಿ. ಮತ್ತು ಹಾಗೆಯೇ ಗೃಹಲಕ್ಷ್ಮಿ ಯೋಜನೆ 27ನೇ ಕಂತಿನ ಹಣ ಪಡ್ಕೊಂಡಿರೋ ಗೃಹಲಕ್ಷ್ಮಿಯರು 28ನೇ ಕಂತು ಯಾವಾಗ ಬಿಡುಗಡೆ ಆಗ್ಬೋದು ಅಂತ ಒಂದು ಮಾಹಿತಿ ಅಪ್ಡೇಟ್ನ ಕೇಳ್ತಿದ್ರೆ, ನಿಮ್ಗೆ 28ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ಬೋದು ಅಂದರೆ ಈ ತಿಂಗಳ ಕೊನೆಯಲ್ಲಿ ಅಥವಾ ಏಪ್ರಿಲ್ ಮೊದಲ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ 28ನೇ ಕಂತಿನ ಹಣ 2,000 ರೂಪಾಯಿ ಎಲ್ಲ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ತಿದೆ. ಮೊದಲನೇ ವಾರದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಉಪಚುನಾವಣೆ ಇದೆ ದಾವಣಗೆರೆ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ. ಆದ್ದರಿಂದ 9ನೇ ತಾರೀಕು ಒಳಗೇ ನಿಮಗೆ ಗೃಹಲಕ್ಷ್ಮಿ ಯೋಜನೆ 28ನೇ ಕಂತಿನ ಹಣ ಜಮಾ ಆಗುತ್ತೆ. 2,000 ರೂಪಾಯಿ ಹಣ ಎಲ್ಲ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ. ಅಲ್ಲಿ ತನಕ ನೀವು ವೆಯ್ಟ್ ಮಾಡಬೇಕು. ಈ ತಿಂಗಳ ಬಿಡುಗಡೆ ಆಯಿತು ಅಂದರೆ ನಾನು ನಿಮಗೆ ವಿಡಿಯೋ ಮೂಲಕ ಅಪ್ಡೇಟ್ನ ಕೊಡ್ತೀನಿ ಯಾವಾಗ ಬಿಡುಗಡೆ ಆಗುತ್ತೆ ಅಂತ. ಮತ್ತು ಯಾರೆಲ್ಲ 27ನೇ ಕಂತಿನ ಹಣ ಪಡ್ಕೊಂಡಿದ್ದೀರಾ, ಇವತ್ತು ಕೂಡ ಬೆಳಿಗ್ಗೆ ತುಂಬ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ 27ನೇ ಕಂತಿನ ಹಣ 2,000 ರೂಪಾಯಿ ಜಮಾ ಆಗಿದೆ. ನೀವು ಒಂದು ಸತಿ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಇವತ್ತು ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆ 27ನೇ ಕಂತಿನ ಹಣ ರಿಸೀವ್ ಆಗಿದೆ, ಪಡ್ಕೊಂಡಿದ್ದೀರಾ, ಅವರೆಲ್ಲ ಒಂದು ಕಮೆಂಟ್ ಮಾಡಿ ತಿಳಿಸಿ 27ನೇ ಕಂತಿನ ಹಣ ನಮ್ಮ ಜಿಲ್ಲೆಗಳಿಗೆ ಬಂದಿದೆ ಅಂತ. ಇವತ್ತು ಅಥವಾ ನಾಳೆ ಒಳಗೆ ಎಲ್ರಿಗೂ ಕೂಡ ಕಂಪ್ಲೀಟಾಗಿ ಬಿಡುಗಡೆ ಆಗುತ್ತೆ. ತಾವು ವೆಯ್ಟ್ ಮಾಡಬೇಕಾಗುತ್ತೆ. ಎಲ್ಲ ಗೃಹಲಕ್ಷ್ಮಿಯರು ಪೆಂಡಿಂಗ್ ಹಣ ಏನಿದೆ ಅದು ಬಂದಿಲ್ಲ ಅಂತು ಅಂದರೆ ನಿಮಗೆ 27ನೇ ಕಂತಿನ ಹಣ ಜೊತೆ ಬರ್ಬೋದು. ಇಲ್ಲ ಅಂದರೆ ನೆಕ್ಸ್ಟ್ ತಿಂಗಳು 28ನೇ ಕಂತಿನ ಹಣ ಬರುತ್ತಲ್ಲ, ಅದ್ರ ಜೊತೆಗೆ 1-2 ಕಂತುಗಳೇನಾದ್ರು ಪೆಂಡಿಂಗ್ ಉಳ್ಕೊಂಡಿತ್ತು ಅಂದರೆ ಅಂತಹ ಗೃಹಲಕ್ಷ್ಮಿಯರಿಗೆ ಅದು ಕೂಡ ಜೊತೆಲೇ ಬಿಡುಗಡೆ ಆಗುತ್ತೆ. 28ನೇ ಕಂತಿನ ಹಣ ಜೊತೆಗೆ ಒಂದು ಕಂತು ಪೆಂಡಿಂಗ್ ಉಳ್ಕೊಂಡಿತ್ತು ಅಂದರೆ 4,000, 2 ಕಂತು ಪೆಂಡಿಂಗ್ ಉಳ್ಕೊಂಡಿತ್ತು ಅಂದರೆ 6,000, 3 ಇತ್ತು ಅಂದರೆ 8,000, ಈ ಥರ
ನೆಕ್ಸ್ಟ್ ತಿಂಗಳು 28ನೇ ಕಂತಿನ ಹಣದ ಜೊತೆಗೆ ತಮಗೆಲ್ರಿಗೂ ಬಿಡುಗಡೆ ಆಗುತ್ತೆ. ಅದರಿಂದ ಯಾರು ವರಿ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಅವ್ರಿಗೆ ಬಂದಿದೆ ಇವ್ರಿಗೆ ಬಂದಿದೆ ನಮಗೆ ಬರ್ತಾ ಇಲ್ವಲ್ಲ ಅಂತ. ಸ್ವಲ್ಪ ವೆಯ್ಟ್ ಮಾಡಿ, ತಮಗೂ ಕೂಡ ಬಿಡುಗಡೆ ಆಗುತ್ತೆ. ಮತ್ತು ಇದೇ ಥರ ಅಪ್ಡೇಟ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಕ್ಷಣೆ ಮಾಡ್ತಾಯಿರಿ. ವಿಡಿಯೋ ನೋಡಿದವ್ರಿಗೆಲ್ರಿಗೂ ಕೂಡ ಧನ್ಯವಾದಗಳು. ಮತ್ತು ಈ ವಿಡಿಯೋನ ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಈ ಒಂದು ಅಪ್ಡೇಟ್ ಎಲ್ಲರಿಗೂ ಗೊತ್ತಾಗಲಿ. ನಾನು ಮತ್ತೆ ಇದೇ ಥರ ಬಿಗ್ ಅಪ್ಡೇಟ್ಗಳೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ವೀಕ್ಷಕರೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.